ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಅಲ್ಲಮಪ್ರಭುವಿನ ವಚನಾರ್ಥ ಚಿಂತನೆಯನ್ನು ಮುಂದುವರಿಸ್ತಾ ಇದ್ದೇನೆ. ಇದು ವಿಡಿಯೋ 10. ಅಲ್ಲಮಪ್ರಭುವಿನಲ್ಲಿ ಅದ್ವೈತ ಕಲ್ಪನೆ ಮತ್ತು ಕಾಶ್ಮೀರ ಕೌಳತಾಂತ್ರಿಕ ಪಂಥದ ಅದ್ವಯದ ಪ್ರಭಾವ ಹೇಗಿದೆ, ಈ ವಿಷಯ ಕುರಿತಾಗಿ ನಾನು ಇಲ್ಲಿ ಒಂದು ಚರ್ಚೆಯನ್ನು ಮಂಡಿಸ್ತಾ ಇದ್ದೇನೆ. ಶರಣರು ಭಾರತೀಯ ದರ್ಶನ ಪರಂಪರೆಗಳಲ್ಲಿ ಯಾವ ದರ್ಶನ ಪರಂಪರೆಗೆ ಸೇರಿದವರು ಎಂಬುದು ಒಂದು ಮುಖ್ಯವಾದ ಪ್ರಶ್ನೆ. ಅವರು ಯಾವುದೇ ನಿರ್ದಿಷ್ಟ ಸೈದ್ಧಾಂತಿಕ ಪರಂಪರೆಗೆ ಸೇರದೇ ಇದ್ದರೂ, ಯಾವುದೇ ನಿರ್ದಿಷ್ಟ ತತ್ವದ ಅಧಿಕೃತ ಪ್ರತಿಪಾದಕರು, ವಾದಿಗಳು, ಭಾಷ್ಯಕಾರರು ಅಲ್ಲದೇ ಇದ್ದರೂ ಅವರ ಮೇಲೆ ಈ ದೇಶದ ಪ್ರಾಚೀನ ದರ್ಶನಗಳ ಪ್ರಭಾವ ಇರಲಿಕ್ಕೇ ಬೇಕು. ಅವರು ಪ್ರತಿಪಾದಿಸಿದ ಧರ್ಮತತ್ವದ ಮೇಲೆ ಅಂತಹ ಒಂದು ಅಥವಾ ಕೆಲವು ದರ್ಶನಗಳ ನೆರಳು ಬಿದ್ದಿರಲೇಬೇಕು ಎಂಬುದು ಅನ್ವೇಷಕ ಮನಸ್ಸುಗಳಿಗೆ ಬಹಳ ಆಸಕ್ತಿದಾಯಕವಾದ ಒಂದು ಪ್ರಶ್ನೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಮಪ್ರಭುವಿನ ವಚನಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಸೃಷ್ಟಿ ಮೀಮಾಂಸೆ, ಶೂನ್ಯ, ಬಯಲು, ಐಕ್ಯ ಪರಿಕಲ್ಪನೆಗಳ ಚರ್ಚೆಯಲ್ಲಿ ಮತ್ತು ಪರಮಾತ್ಮನ ಸ್ವರೂಪವನ್ನು ವಿವರಿಸುವಲ್ಲಿ ಈ ದರ್ಶನಗಳ ನೆರಳು ಬಿದ್ದಿರಲೇಬೇಕು. ಈ ಹಿನ್ನೆಲೆಯಲ್ಲಿ ಈ ಅಧ್ಯಾಯದ ವಚನಗಳ ಪರಿಶೀಲನೆಯನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ವಚನಗಳ ಪರಿಶೀಲನೆಗೆ ಹೋಗೋದಕ್ಕಿಂತ ಮೊದಲು ಈ ದರ್ಶನಗಳ ಕುರಿತು ಒಂದು ಸಂಕ್ಷಿಪ್ತವಾದ ನೋಟವನ್ನು ಬೀರುವುದು ಇಲ್ಲಿ ಅತ್ಯವಶ್ಯಕ. ಭಾರತೀಯ ಪ್ರಾಚೀನ ವೈದಿಕ ದರ್ಶನಗಳಲ್ಲಿ ದ್ವೈತ, ಅದ್ವೈತ ಮತ್ತು ವಿಶಿಷ್ಟಾದ್ವೈತ ಈ ಮೂರು ಭಿನ್ನ ದಾರ್ಶನಿಕ ಪರಂಪರೆಗಳನ್ನು ಗುರುತಿಸುವ ಸ್ವಾಮಿ ವಿವೇಕಾನಂದರು ಆ ಮೂರು ದರ್ಶನಗಳ ಸ್ವರೂಪವನ್ನು ಸ್ಥೂಲವಾಗಿ ಚರ್ಚಿಸಿದ್ದಾರೆ. ಅವರ ಚರ್ಚೆಯಿಂದ ಒಂದು ಪುಟ್ಟ ಟಿಪ್ಪಣಿಯನ್ನ ಅಲ್ಲಮರ ವಚನಗಳಲ್ಲಿನ ದರ್ಶನವನ್ನು ಅರಿಯಲಿಕ್ಕೆ ನಾವು ಹಿನ್ನೆಲೆಯಾಗಿ ತೆಗೆದುಕೊಳ್ಳಬಹುದು. ದ್ವೈತಿಗಳು ವಿಶ್ವದ ಸೃಷ್ಟಿಕರ್ತ ದೇವರು, ಅವನೇ ಈಶ್ವರ, ಅವನು ಈ ಜೀವ ಮತ್ತು ಜಗತ್ತಿಗಿಂತ ಭಿನ್ನ, ಬೇರೆ. ದೇವರು, ಜೀವ ಮತ್ತು ಜಗತ್ತು ಈ ಮೂರು ಆದಿ ಅಂತ್ಯರಹಿತರು. ವ್ಯತ್ಯಾಸವೆಂದರೆ ಜೀವ ಜಗತ್ತುಗಳು ವ್ಯಕ್ತವಾಗಿ ಬದಲಾಗುವವು, ಆದರೆ ದೇವರು ಬದಲಾಗುವುದಿಲ್ಲ. ದೇವರು ಸಗುಣನು, ಅಂದರೆ ಅವನು ಸಾಕಾರಿ ಎಂದರ್ಥವಲ್ಲ, ಅವನಿಗೆ ಗುಣಗಳಿವೆ ಎಂದರ್ಥ. ಅವನು ದಯಾಮೂರ್ತಿ, ನ್ಯಾಯಪರ, ಪರಾಕ್ರಮಶಾಲಿ, ಸರ್ವಶಕ್ತ. ಅವನ ಹತ್ತಿರ ಹೋಗಿ ಪ್ರಾರ್ಥಿಸಬಹುದು, ಪ್ರೀತಿಸಲೂಬಹುದು. ಇದಕ್ಕೆ ಪ್ರತಿಯಾಗಿ ಅವನು ನಮ್ಮನ್ನು ಪ್ರೀತಿಸುವನು. ಒಟ್ಟಿನಲ್ಲಿ ಅವನು ಮಾನವೀಯ ಗುಣಗಳುಳ್ಳ ದೇವರು. ಮನುಷ್ಯರಲ್ಲಿರುವ ಗುಣದೋಷಗಳು ಅವನಲ್ಲಿ ಇಲ್ಲ. ಅವನು ಅನಂತ ಕಲ್ಯಾಣ ಗುಣಗಣಿ. ಸೃಷ್ಟಿಕ್ರಿಯೆ ನಡೆಸಲು ಈ ದೇವರಿಗೆ ಸಹಾಯಕವಾಗಿ ಅವ್ಯಕ್ತ ಪ್ರಕೃತಿ ಇದೆ. ದ್ವೈತಿಗಳ ಇನ್ನೊಂದು ಅಭಿಮತವೇನೆಂದರೆ, ಪ್ರತಿಯೊಂದು ಜೀವಿಯು ಮುಕ್ತಿ, ಮೋಕ್ಷವನ್ನ ಸಾಧಿಸಬೇಕು. ಅದು ಹೇಗೆ ಸಾಧ್ಯವೆಂದರೆ, ಪ್ರತಿಯೊಬ್ಬನು ಈ ಲೌಕಿಕ ಸಂಸಾರಿಕ ಜಗತ್ತನ್ನು ದಾಟಿ ಹೊರಬರಬೇಕು. ಈ ಲೋಕದಾಚೆ, ಸಂಸಾರ ಸಾಗರದಾಚೆ ಆನಂದ, ಒಳಿತು ತುಂಬಿದ ಒಂದು ಲೋಕವಿದೆ. ಅದನ್ನ ಪಡೆದರೆ ಪುನರ್ಜನ್ಮ ಪಡೆಯಬೇಕಾಗಿಲ್ಲ, ಮತ್ತೆ ಹುಟ್ಟಿ ಸಾಯಬೇಕಾಗಿಲ್ಲ. ಅಲ್ಲಿ ಅನವರತ ದೇವರ ಸಾನ್ನಿಧ್ಯದಲ್ಲಿದ್ದು ಅವನ ಕೃಪಾನಂದವನ್ನ ಅನಂತ ಕಾಲದವರೆಗೆ ಹೊಂದಬಹುದು. ನಾನು, ನನ್ನದು ಎಂಬುದೇ ಎಲ್ಲ ಪಾಪಗಳಿಗೂ ಮೂಲ. ದ್ವೈತಿಗಳ ಪ್ರಕಾರ ಪ್ರತಿಯೊಂದು ದೇವರದು, ಇಲ್ಲಿ ನನ್ನದೆಂಬುದೇನೂ ಇಲ್ಲ. ಈ ದ್ವೈತಿಗಳ ಇನ್ನೊಂದು ಸಾಮಾಜಿಕ ಲಕ್ಷಣ ಏನೆಂದರೆ, ಇವರು ಶಾಖಾಹಾರಿಗಳು ಮತ್ತು ಅಹಿಂಸೋಪಾಸಕರು. ಪ್ರತಿಯೊಂದು ದೇವನದು, ನಾನು ನನ್ನದು ಎಂಬುದು ದೇವರಿಗೆ ಮಾತ್ರ ಅನ್ವಯವಾಗುತ್ತದೆ. ಇಲ್ಲಿಯ ಎಲ್ಲದೂ ದೇವನದು, ಇಲ್ಲಿ ನನ್ನದು ಎಂಬತಕ್ಕಂಥದ್ದು ಯಾವುದೂ ಇಲ್ಲ ಎಂಬ ಭಾವನಾ ನೆಲೆ ತಲುಪಿದಾಗ ಅವನು ಭಾವ ಮನಃಶುದ್ಧತ್ವ ಹೊಂದಿ ಎಲ್ಲರನ್ನ ಪ್ರೀತಿಸುವ ಮತ್ತು ಫಲಾಪೇಕ್ಷೆ ಇಲ್ಲದೆ ಇತರರಿಗಾಗಿ ತನ್ನ ಪ್ರಾಣವನ್ನೇ ಕೊಡುವಂಥ ತ್ಯಾಗಮಯಿ ಆಗುವನು. ಇಂಥ ಒಂದು ಮನಸ್ಥಿತಿಯಿಂದ, ಹೃದಯ ಶುದ್ಧತ್ವದಿಂದ
ದೇವರನ್ನು ಇತರೆಲ್ಲರನ್ನೂ ಪ್ರೀತಿಸುವನು. ದೇವರು ಅಯಸ್ಕಾಂತ ಶಿಲೆ, ಜೀವಿ ಸೂಜಿ ಇದ್ದಂತೆ. ಪಾಪಕರ್ಮಗಳು ಅವನಿಗೆ ಮೆತ್ತಿದ ಮಲ. ಈ ಪಾಪಕರ್ಮ ಮುಕ್ತನಾಗಿ ಶುದ್ಧನಾದೊಡನೆಯೇ ಅವನು ದೇವರ ಆಕರ್ಷಣೆಗೆ ಒಳಗಾಗಿ ಅವನ ಹತ್ತಿರ ಬರುವನು. ಆದರೆ ಅವನು ಯಾವಾಗಲೂ ದೇವರಿಂದ ಬೇರೆಯಾಗಿಯೇ ಇರುತ್ತಾನೆ. ಇದಿಷ್ಟು ದ್ವೈತ ಸಿದ್ಧಾಂತದ ನಿಲುವಿನ ಬಗ್ಗೆ ನಮಗೆ ವಿವೇಕಾನಂದರು ನೀಡತಕ್ಕಂಥ ಒಂದು ವಿವರದಲ್ಲಿ ಇಷ್ಟು ವಿಷಯ ಸಾಕು. ಇನ್ನು ವಿಶಿಷ್ಟಾದ್ವೈತಿಗಳ ನಿಲುವು ಏನೆಂದರೆ, ಕಾರ್ಯವು ಕಾರಣದಿಂದ ಬೇರೆ ಅಲ್ಲ, ಮತ್ತೊಂದು ರೂಪದಲ್ಲಿರುವ ಕಾರಣವೇ ಕಾರ್ಯ ಎನ್ನುವರು. ದೇವರೇ ಉಪದಾನ ಮತ್ತು ನಿಮಿತ್ತ ಕಾರಣ, ಅಂದ್ರೆ ಉಪದಾನ ಕಾರಣ ಮತ್ತು ನಿಮಿತ್ತ ಕಾರಣ. ಈ ವಿಶ್ವ ಅವನಿಂದಲೇ ಉದ್ಭವಿಸಿದೆ, ಆದ್ದರಿಂದಲೇ ವಿಶ್ವವೆಲ್ಲ ಆ ಭಗವಂತನ ರೂಪವೇ ಆಗಿದೆ. ಅವನೇ ಈ ವಿಶ್ವದ ದ್ರವ್ಯ. ಜೇಡವು ತನ್ನ ದೇಹದಿಂದ ತಂತುವನ್ನ ಮಾಡುವಂತೆ ಇಡೀ ವಿಶ್ವ ದೇವರಿಂದ ಬಂದಿದೆ ಎಂಬ ಉಪನಿಷತ್ ವಾಕ್ಯ ಅವರದು. ಈ ಜೀವ, ಜಗತ್ತು, ದೇವರು ಈ ಮೂರು ಒಂದೇ ಎನ್ನುವ ಈ ವಿಶಿಷ್ಟಾದ್ವೈತಿಗಳು ಶಿವಜೀವದ ಸಂಬಂಧವನ್ನ ಹೀಗೆ ವಿವರಿಸುವರು. ದೇವರು ಆತ್ಮನಂತೆ, ಜೀವ ಮತ್ತು ಪ್ರಕೃತಿ ದೇವರ ದೇಹದಂತೆ. ಜೀವಿಗಳಿಂದ ಕೂಡಿದ ಈ ವಿಶ್ವವೆಲ್ಲ ದೇವರ ದೇಹ. ದೇಹದ ಮೂಲಕ ವ್ಯಕ್ತವಾಗುತ್ತಿದೆ ಆ ಪರಾತ್ಪರ ತತ್ವ ದೇವರು, ಜೀವಿಯ ಜೀವ. ದೇವರು ಹೀಗೆ ಉಪದಾನ ಕಾರಣನು. ದೇಹ ವಿಶ್ವ ಬದಲಾದರೂ ಆತ್ಮನಿಗೇನು ಹಾನಿಯಲ್ಲ. ಕಲ್ಪದ ಅಂತ್ಯದಲ್ಲಿ ದೇಹವು ಸೂಕ್ಷ್ಮವಾಗಿ ಸಂಕುಚಿತವಾಗುವುದು. ಮತ್ತೊಂದು ಕಲ್ಪದ ಪ್ರಾರಂಭದಲ್ಲಿ ಅದು ಪುನಃ ವಿಕಾಸಗೊಳ್ಳುವುದು. ವಿಕಾಸದಿಂದ ಜಗತ್ತಿನಲ್ಲಿ ವೈವಿಧ್ಯತೆ ಉಂಟಾಗುವುದು ಅಂತ. ಇದಿಷ್ಟು ಈ ವಿಶಿಷ್ಟಾದ್ವೈತಿಗಳ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ. ಈ ದ್ವೈತಿಗಳು ಮತ್ತು ವಿಶಿಷ್ಟಾದ್ವೈತಿಗಳು ಈರುವರೆಗೂ ಇರುವ ಒಂದು ಸಾಮಾನ್ಯ ಅಂಶ ಏನಂದ್ರೆ, ಆತ್ಮವು ಸ್ವಭಾವತಃ ಪರಿಶುದ್ಧ, ಆದರೆ ಅದು ತನ್ನ ಕರ್ಮದಿಂದ ಅಶುದ್ಧವಾಗುವುದೆಂದು ನಂಬುವರು. ವಿಶಿಷ್ಟಾದ್ವೈತಿಗಳು ವಿವರಿಸುವಂತೆ ಆತ್ಮನಿಗೆ ಅನಂತ ಗುಣಗಳಿವೆ, ಆದರೆ ಅನಂತ ಶಕ್ತಿ ಮತ್ತು ಅನಂತ ಜ್ಞಾನವಿಲ್ಲ. ಪ್ರತಿಯೊಂದು ಹೀನ ಕೃತ್ಯವೂ ಸಹ ಆತ್ಮನನ್ನು ಸಂಕೋಚಗೊಳಿಸುವುದು. ಇದಕ್ಕೆ ವಿರುದ್ಧವಾಗಿ ಪ್ರತಿಯೊಂದು ಸತ್ಕರ್ಮವೂ ಕೂಡ ಆತ್ಮನನ್ನ ವಿಕಾಸಗೊಳಿಸುವುದು. ಈ ಆತ್ಮಗಳೆಲ್ಲ ಅಂದ್ರೆ ಜೀವಾತ್ಮಗಳು ದೇವರ ಅಂಗ. ವಿಶಿಷ್ಟಾದ್ವೈತಿಗಳ ಪ್ರಕಾರ ದೇವರು ಸಗುಣನು. ಅವರು ಪ್ರಪಂಚದಲ್ಲೆಲ್ಲ ಅಣುರೇಣು ತೃಣಕಾಷ್ಠಗಳಲ್ಲಿ ಓತಪ್ರೋತವಾಗಿ ಎಲ್ಲೆಲ್ಲಿಯೂ ಅಂತರ್ಯಾಮಿಯಾಗಿ ಇರುವನು ಅಂತ. ಇನ್ನು ಈ ಅದ್ವೈತ ಸಿದ್ಧಾಂತಕ್ಕೆ ನಾವು ಬಂದ್ರೆ, ಇದೇ ಧರ್ಮದ ಮತ್ತು ತತ್ವದ ಚರಮ ಸೀಮೆ. ಮಾನವನ ಯುಕ್ತಿ ತನ್ನ ಪರಾಕಾಷ್ಠೆಯನ್ನು ಮುಟ್ಟುವುದು ಇಲ್ಲಿ. ಇದು ಅಭೇದ್ಯವಾದ ರಹಸ್ಯವನ್ನು ಕೂಡ ಭೇದಿಸಿಕೊಂಡು ಹೋಗುವುದು. ಇದೇ ಅದ್ವೈತ ವೇದಾಂತ ಅಂತ ಬಹಳ ಉನ್ನತವಾದ ಪದಗುಚ್ಛಗಳಲ್ಲಿ ವಿವೇಕಾನಂದರು ಅದ್ವೈತ ಸಿದ್ಧಾಂತವನ್ನು ಬಣ್ಣಿಸಿದ್ದಾರೆ. ಆದರೆ ಅತಿ ಸೂಕ್ಷ್ಮ ಹಾಗೂ ಗಹನ ತತ್ವಜ್ಞಾನವಾಗಿರುವುದರಿಂದ ಇದು ಹೆಚ್ಚು ಜನರನ್ನ ತಲುಪಿಲ್ಲ. ಭರತಖಂಡದಲ್ಲಿ 90% ದ್ವೈತಿಗಳೇ ಎನ್ನುತ್ತಾರೆ ವಿವೇಕಾನಂದರು. ಅದ್ವೈತಿಗಳ ಪ್ರಕಾರ ದೇವರು ಒಬ್ಬನು ಇದ್ದರೆ ಅವನು ಈ ವಿಶ್ವಕ್ಕೆ ಉಪದಾನ ಮತ್ತು ನಿಮಿತ್ತ ಎರಡೂ ಕಾರಣ ಆಗಬೇಕು. ಅವನು ಸೃಷ್ಟಿಕರ್ತ ಮಾತ್ರನಲ್ಲ, ಸೃಷ್ಟಿಯೂ ಕೂಡ ಅವನೇ ಆಗಿರಬೇಕು. ಆದರೆ ವಾಸ್ತವವಾಗಿ ನಾವು ನೋಡುತ್ತಿರುವ ಈ ಜಗತ್ತು ನಮ್ಮ ಮನಸ್ಸಿನ ಭ್ರಾಂತಿ. ಆತ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯ. ಈ ಆತ್ಮವು ಅನಂತವೂ ಶಿವಮಯವೂ ಆಗಿದೆ. ಇದು ಎಲ್ಲಕ್ಕೂ ಅತೀತವಾಗಿದೆ, ಜ್ಞೇಯ ಜ್ಞಾನಗಳಿಗೆ ಅತೀತವಾಗಿದೆ. ಅದರ ಮೂಲಕ ನಾವು ಜಗತ್ತನ್ನ ನೋಡುವೆವು. ಆ ಆತ್ಮನೊಂದೇ ಸತ್ಯ. ಇರುವುದು ಒಂದೇ, ಎರಡಲ್ಲ. ಎಲ್ಲೆಡೆಯೂ ಏಕವೇ. ನೀನು ಮತ್ತು ನಾನು ಏಕವೇ. ದೇವರಾಗಲಿ, ಪ್ರಕೃತಿಯಾಗಲಿ, ವಿಶ್ವವಾಗಲಿ ಇಲ್ಲ. ಆದರೆ ಅನಂತ ಒಂದೇ ಇರುವುದು. ಅಂದ್ರೆ ಅವೆಲ್ಲ ಬೇರೆ ಪ್ರತ್ಯೇಕವಾಗಿಲ್ಲ, ಎಲ್ಲದೂ ಒಂದೇ ಅಂತ. ಇದೇ ನಾಮ ರೂಪಗಳಲ್ಲಿ ತೋರುತ್ತಿರುವುದು. ನೋಡುವವನನ್ನು ತಿಳಿಯುವುದು ಅಸಾಧ್ಯ. ಈ ವಿಶ್ವವೆಲ್ಲ ಆ ಪರಮಾತ್ಮನ ಪ್ರತಿಬಿಂಬ. ವಿಶ್ವದೆಲ್ಲೆಡೆ ಇರುವುದು ಒಂದೇ ಆತ್ಮ. ಅದು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ.
ಅದಕ್ಕೆ ಹುಟ್ಟು ಸಾವುಗಳಿಲ್ಲ, ಪುನರ್ಜನ್ಮವಿಲ್ಲ, ಸ್ವರ್ಗ ಮರ್ತ್ಯ ಇವೆಲ್ಲ ಕೇವಲ ಭ್ರಾಂತಿ. ಅದ್ವೈತವು ಇದುವರೆಗೆ ಇದ್ದ ಮತ್ತು ಇರಬಲ್ಲ ದೇವರನ್ನು ಪದಚ್ಯುತ ಮಾಡಿ ಅಲ್ಲಿ ಮಾನವ ಆತ್ಮವನ್ನು ಪ್ರತಿಷ್ಠೆ ಮಾಡುವುದು. ಸೂರ್ಯ ಚಂದ್ರರಿಗಿಂತ ಸ್ವರ್ಗಲೋಕಗಳಿಗಿಂತ ಮಹಾವಿಶ್ವಕ್ಕಿಂತ ಮಿಗಿಲಾಗಿರುವವನು ಆ ಪರಮಾತ್ಮ. ಮನುಷ್ಯರಂತೆ ತೋರುವ ಆತ್ಮನ ಮಹಾತ್ಮ್ಯ ಎಲ್ಲಾ ಶಾಸ್ತ್ರ ಗ್ರಂಥಗಳಿಗಿಂತ ಮತ್ತು ವಿಜ್ಞಾನಕ್ಕಿಂತ ಅತೀತವಾದುದು. ಇವನಿಗಿಂತ ಮಹಾಮಹಿಮ ದೇವರು ಎಂದಿಗೂ ಇರಲಿಲ್ಲ. ಹಿಂದೆ ಇದ್ದ, ಈಗ ಇರುವ, ಮುಂದೆ ಇರಬಲ್ಲ ಏಕಮಾತ್ರ ದೇವನು ಅವನೊಬ್ಬನೇ. ನಾನು ನನ್ನನ್ನು ಅಲ್ಲದೆ ಮತ್ತಾರನ್ನೂ ಆರಾಧಿಸಬೇಕಾಗಿಲ್ಲ, ನಾನು ನನ್ನನ್ನೇ ಪೂಜೆ ಮಾಡಿಕೊಳ್ಳುವೆನು ಎನ್ನುವನು ಅದ್ವೈತಿ. ಇದು ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ 2 ಪುಟ 172ರಲ್ಲಿ ನೀವು ನೋಡಬಹುದು. ಹೀಗೆ ಮನುಷ್ಯ ಪ್ರಕೃತಿ, ಗುಡಿ, ಸ್ವರ್ಗ ಮತ್ತೆಲ್ಲೆಲ್ಲೂ ದೇವರನ್ನು ಹುಡುಕಿ ಕೊನೆಗೆ ತನ್ನ ಆತ್ಮವಲ್ಲದೆ ಅನ್ಯ ದೇವರಿಲ್ಲ, ತಾನೇ ವಿಶ್ವಾತ್ಮ, ನಾನೇ ಅವನು, ಅವನೇ ನಾನು, ನಾನಲ್ಲದೆ ಅನ್ಯರು ದೇವರಾಗಿರಲಿಲ್ಲ ಎಂಬ ತೀರ್ಮಾನಕ್ಕೆ ಬಂದ ಯಾರು? ಅದ್ವೈತಿ. ಇದಿಷ್ಟು ಅದ್ವೈತ ಕುರಿತ ಒಂದು ಸಾರ. ಆತ್ಮ ಪುಟ ಸಂಖ್ಯೆ 163 175 ಕೃತಿ ಶ್ರೇಣಿ ಅದೇ 2. ಶರಣರ ಮೇಲೆ ಒಟ್ಟಾರೆ ವೇದಾಂತ ಪರಂಪರೆಯ ದಟ್ಟ ಪ್ರಭಾವವಿರುವುದು ನಿಸ್ಸಂದೇಹ. ಅವರು ವೇದಾಂತದ ಕೆಲವು ನಿಲುವುಗಳನ್ನು ನಿರಾಕರಿಸಿದರೂ ಕೂಡ ಅಥವಾ ಅವುಗಳ ಬಗ್ಗೆ ವಿಮರ್ಶಾತ್ಮಕ ನಿಲುವು ತಾಳಿದ್ದರೂ ಕೂಡ ವೇದಾಂತದ ಆತ್ಮತತ್ವವನ್ನು ಒಪ್ಪಿಕೊಂಡು ವೇದಾಂತದ ಪರಬ್ರಹ್ಮದ ಕಲ್ಪನೆಗೆ ಶಿವನನ್ನ ಬೆಸೆದುಕೊಂಡಿರುವುದು ಮತ್ತು ದ್ವೈತಾದ್ವೈತಗಳ ಬಗ್ಗೆ ಒಲವು ಉಳ್ಳವರಾಗಿರುವುದು ಅವರ ವಚನಗಳಲ್ಲಿ ಢಾಳಾಗಿ ಕಾಣುತ್ತದೆ. ಅಲ್ಲಮನು ದ್ವೈತವಾದಿಯಲ್ಲ, ಅವನಲ್ಲಿ ಅದ್ವೈತ ಎದ್ದು ಕಾಣುತ್ತದೆ ಎಂದು ನನಗನ್ನಿಸುತ್ತದೆ. ಆದರೆ ಅಲ್ಲಮ ಮತ್ತು ಶೈವ ಪಂಥದ ಶೈವ ಪ್ರತಿಭೆ ಕೃತಿಯಲ್ಲಿ ಡಿ.ಆರ್. ನಾಗರಾಜ್ ಅವರು ಅಲ್ಲಮನ ಮೇಲೆ ಕಾಶ್ಮೀರ ಶೈವ ಪಂಥದ ಅಭಿನವಗುಪ್ತನ ಪ್ರಭಾವವಿದೆಯೆಂದು, ಅಭಿನವಗುಪ್ತನದು ಅದ್ವೈತ ಅಲ್ಲ ಅದ್ವಯ ಸಿದ್ಧಾಂತವೆಂದು ಅವರು ಚರ್ಚಿಸಿದ್ದಾರೆ. ಆದರೆ ಅವರು ಅದ್ವಯ ಮತ್ತು ಅದ್ವೈತದ ನಡುವಿನ ವ್ಯತ್ಯಾಸ ಕುರಿತು ಸ್ಪಷ್ಟಪಡಿಸಿಲ್ಲ. ಅಭಿನವಗುಪ್ತನ ಶಾಂಭವಿ ಮುದ್ರಾ ಆನ್ ದ ಸೀಲ್ ಆಫ್ ಶಂಭು ಕುರಿತ ಚರ್ಚೆಯಲ್ಲಿ ಲೇಖಕರಾದ ಪಾಲ್ ಇ ಮುಲ್ಲರ್ ಒರ್ಟೆಗಾ ಎಂಬುವವರು ಅದ್ವಯ ಮತ್ತು ಅದ್ವೈತದ ನಡುವಿನ ವ್ಯತ್ಯಾಸವನ್ನ ಅವರು ಹೀಗೆ ಸ್ಪಷ್ಟಪಡಿಸಿದ್ದಾರೆ. ಫ್ರಮ್ ದಿ ಡಾಕ್ಟ್ರಿನಲ್ ಪಾಯಿಂಟ್ ಆಫ್ ವ್ಯೂ, ದಿ articulation that Abhinava Gupta gives in these longer works of the non-dual Shaivism of Kashmir is to be distinguished philosophically by its assertion that what is termed Shiva, the absolute and the primordial consciousness, is Advaya or non-dual. Moreover, this non-dualism differs in important way from the Advaita taught in the various schools of Vedanta. For the Kashmir non-dual Shaivites, the non-dualism or Advaya of Shaiva doesn't in any way imply that the world and all who dwell in it are an illusion, are not real. Abhinava Gupta asserts that this world is real precisely because it is only Shiva, the absolute consciousness. Page 575, ತಂತ್ರ ಇನ್ ಪ್ರಾಕ್ಟೀಸ್ ಅನ್ನುವಂಥ ಒಂದು ಪುಸ್ತಕ. ಮೇಲಿನ ಉದ್ಧೃತ ಭಾಗದಲ್ಲಿ ನಮಗೆ ಸ್ಪಷ್ಟವಾಗುವಂತೆ ಸೈದ್ಧಾಂತಿಕ ದೃಷ್ಟಿಯಿಂದ ಪರಮಸತ್ಯವಾದ ಶಿವದ ಕುರಿತಾಗಿ ಅಭಿನವ ಗುಪ್ತ ತಾಳಿದ ನಿಲುವು ಅದ್ವಯ. ಈ ಅದ್ವಯವು ಅದ್ವೈತದಿಂದ ಒಂದು ಮುಖ್ಯ ವಿಷಯದಲ್ಲಿ ಭಿನ್ನ. ಅದೇನೆಂದರೆ ಅದ್ವೈತಿಗಳ ಜಗತ್ತು ಮಾಯೆ ಎಂಬ ಮಾಯಾವಾದವನ್ನು ಅಭಿನವ ಗುಪ್ತ ಒಪ್ಪುವುದಿಲ್ಲ. ಇವನ ಪ್ರಕಾರ ಜಗತ್ತು ಸತ್ಯವಾದುದು, ಏಕೆಂದರೆ ಈ ವಿಶ್ವವು ಜಗತ್ತೇ ಆಗಿದೆ. ಅಂದರೆ ಲೋಕ ಮತ್ತು ಜಗತ್ತು ಅಭಿನ್ನ. ಇಷ್ಟು ಹಿನ್ನೆಲೆಯಿಂದ ಅಲ್ಲಮನ ವಚನಗಳಲ್ಲಿ ಅದ್ವೈತ ಅಥವಾ ಅದ್ವೈತ ಕಲ್ಪನೆಯನ್ನು ನಾವು ನೋಡಬಹುದು. ಅಲ್ಲಮ ಪ್ರಭು ಒಂದು ಕಡೆ ಅದ್ವೈತವನ್ನ ನಿರಾಕರಿಸಿದಂತೆ ವಚನ ಬರೆದಿರತಕ್ಕಂಥದ್ದು ಉಂಟು. ಕಾಯ ಗುಣವಳಿದು ಜೀವನ್ ಮುಕ್ತನಾದ ಬಳಿಕ
ಸಮ್ಯಕ್ ಜ್ಞಾನವೆಂಬ ಶಾಂತಿ ದೊರೆಕೊಂಡಿತ್ತು ನೋಡಿರೆ. ಅಂತರಂಗ ಬಹಿರಂಗವೆಂಬುದನ್ನು ಅರಿಯನಾಗಿ ದ್ವೈತಾದ್ವೈತವ ನೀಕರಿಸಿ ಅಂದ್ರೆ ನಿರಾಕರಿಸಿ ನಿರ್ವಾಣ ನಿಷ್ಪತ್ತಿಯಾಗಿ ಗುಹೇಶ್ವರ ನಿಮ್ಮ ಶರಣನ ಅನುಪಮ ಸುಖಿಯಾಗಿದ್ದನು. 1077ನೇ ವಚನ. ಕಾಯಗುಣ ಒಳಿದ ನಂತರವೇ ಜೀವನ್ಮುಕ್ತಿ. ಜೀವನ್ಮುಕ್ತಿಯ ಬಳಿಕ ದೊರಕಿದ ಸಮ್ಯಕ್ ಜ್ಞಾನ ಅಂದ್ರೆ ಪರಿಪೂರ್ಣವಾದ ಜ್ಞಾನ ಶಿವಜ್ಞಾನ ಎಂಬ ಶಾಂತಿ ದೊರಕಿ ಅಂತರಂಗ ಬಹಿರಂಗದ ಭೇದ ಬಳಿದು ದ್ವೈತ ಮತ್ತು ಅದ್ವೈತ ಎರಡನ್ನು ನೀಕರಿಸಿ ನಿರ್ವಾಣ ನಿಷ್ಪತ್ತಿಯಾಗಿ ಅಂದ್ರೆ ಸಿದ್ಧಿಯಾಗಿ ದೊರೆದುಕೊಂಡು ಅಂತ ಸುಖಿಯಾಗಿದ್ದನು ಎನ್ನುತ್ತಾನೆ ಅಲ್ಲಮ. ಇನ್ನೊಂದು ಕಡೆ ಇಂಥದೊಂದು ವಚನವಿದೆ. ಅದ್ವೈತವ ನುಡಿದು ಅಹಂಕಾರಿಯಾದೆನಯ್ಯ, ಬ್ರಹ್ಮವ ನುಡಿದು ಭ್ರಮಿತನಾದೆನಯ್ಯ, ಶೂನ್ಯವ ನುಡಿದು ನಾನು ಸುಖ ದುಃಖಕ್ಕೆ ಗುರಿಯಾದೆನಯ್ಯ. ಗುಹೇಶ್ವರ ನಿಮ್ಮ ಶರಣ ಸಂಗನ ಬಸವಣ್ಣನ ಸಾನ್ನಿಧ್ಯದಿಂದ ನಾನು ಸದ್ಭಕ್ತನಾದೆನಯ್ಯ ಅಂತ. ಇದು 85ನೇ ವಚನ. ನೋಡಿ, ಈಗ ಹುಟ್ಟುವ ಪ್ರಶ್ನೆ ಏನಂದ್ರೆ, ಅಲ್ಲಮ ಪ್ರಭುಗಳು ಅದ್ವೈತವನ್ನ ಧಿಕ್ಕರಿಸಿದ್ದು ನಿಜವೋ ಅಥವಾ ಅದ್ವೈತವನ್ನು ಒಪ್ಪಿ ಮುನ್ನಡೆದು ನಂತರ ಅದರಿಂದ ಅದ್ವೈತ ಮತ್ತು ಶೂನ್ಯ ತತ್ವ ಈ ಎರಡರಿಂದ ಕೆಟ್ಟೆನೆಂದು ಹೇಳುವುದು ನಿಜವೋ, ಅದ್ವೈತವನ್ನೊಪ್ಪಿ ಅದನ್ನೊಪ್ಪಿದ್ದು ತಪ್ಪು ಎಂದು ತನಗರಿವಾಗಿ ನಂತರ ಅದನ್ನು ಧಿಕ್ಕರಿಸಿರುವ ಮತ್ತು ಅದರಿಂದ ತಾನು ಕೆಟ್ಟೆನೆಂದು ಪಶ್ಚಾತ್ತಾಪ ಪಟ್ಟಿರುವ ಸಾಧ್ಯತೆ ಉಂಟು ಎಂಬುದನ್ನು ನಾವು ಒಪ್ಪಿಕೊಂಡರೆ, ಅದ್ವೈತವನ್ನ ಬಿಟ್ಟು ಬೇರಾವ ತತ್ವವನ್ನು ಅಲ್ಲಮರು ಒಪ್ಪಿಕೊಂಡು ತಮ್ಮ ಆಲೋಚನೆಗೆ ಅಳವಡಿಸಿಕೊಂಡು ಹಲವು ದಶಕಗಳುದ್ದಕ್ಕೂ ವಚನಗಳನ್ನು ಬರೆದಿದ್ದಾರೆ ಹಂಗಾದ್ರೆ ಅನ್ನೋ ಪ್ರಶ್ನೆ ನಮಗೆ ಹುಟ್ಟುತ್ತೆ. ಈ ಬಗ್ಗೆ ವಚನಗಳು ಸಾಕ್ಷಿಸುತ್ತವೆಯೇ? ಇದಕ್ಕೆ ನನ್ನ ಸ್ಪಷ್ಟ ಉತ್ತರ ಇಲ್ಲ. ಅಲ್ಲಮ ಅದ್ವೈತವನ್ನು ಪ್ರಜ್ಞಾಪೂರ್ವಕವಾಗಿಯೋ ಅಲ್ಲದೆಯೋ ಒಪ್ಪಿ ವಚನಗಳನ್ನು ರಚಿಸಿದ್ದಾರೆನ್ನಲು ಅವರ ಇಡೀ ವಚನ ಸಾಹಿತ್ಯದ ಶಿವತತ್ವ, ಬಯಲು, ಶೂನ್ಯ ತತ್ವ, ಐಕ್ಯ ತತ್ವಗಳೇ ನಮಗೆ ಪ್ರಮಾಣ. ಈ ವಚನಗಳು ಒಂದು ದಿನ ಅಥವಾ ಒಂದು ತಿಂಗಳು ಅಥವಾ ಒಂದು ವರ್ಷ ಕೂತು ಬರೆದಂತಹ ವಚನಗಳಲ್ಲ. ಹಲವು ದಶಕಗಳುದ್ದಕ್ಕೂ ಅಲ್ಲಮ ಪ್ರಭು ಮಾಡಿದ ಚಿಂತನೆಯ ಸಿಂಚನೆಗಳು ಆ ವಚನಗಳು. ಆದ್ದರಿಂದ ಅದ್ವೈತಕ್ಕೆ ಶೂನ್ಯವಾದಕ್ಕೆ ವಿರುದ್ಧವಾದ ಆಲೋಚನೆಯುಳ್ಳ ವಚನಗಳೇ ಅಲ್ಲಮನಿಗೆ ಪರಕೀಯವಾದವೆಂದು ಹೇಳದೆ ನಮಗೆ ವಿಧಿಯಿಲ್ಲ. ಅದ್ವೈತಕ್ಕೆ ಶೂನ್ಯವಾದಕ್ಕೆ ವಿರುದ್ಧವಾದ ವಚನ ಯಾವಿದವೋ ಅವೇ ಅಲ್ಲಮನಿಗೆ ಪರಕೀಯವಾದ ವಚನಗಳು ಅಂತ ನಾವು ಹೇಳಬೇಕಾದ ಅನಿವಾರ್ಯತೆ ಇದೆ ಅಂತ. ಈ ಮಾತನ್ನ ಈ ಮುಂದಿನ ಅದ್ವೈತ ಕುರಿತ ಚರ್ಚೆ ನಮಗೆ ಗಟ್ಟಿಗೊಳಿಸುತ್ತದೆ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶ ಗಂಗೆಯಲ್ಲಿ ಮಜ್ಜನ. ನೋಡಿ, ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ, ಆಕಾಶ ಗಂಗೆಯಲ್ಲಿ ಮಜ್ಜನ. ಹೂವಿಲ್ಲದ ಪರಿಮಳ ಪೂಜೆ, ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ, ಇದು ಅದ್ವೈತ ಕಾಣ ಗುಹೇಶ್ವರ ಅಂತ ಹೇಳಿ 198ನೇ ವಚನ. ಪ್ರಾಣಲಿಂಗಕ್ಕೆ ಕಾಯವೇ ಸಜ್ಜೆ ಎಂದಾಗ ಕಾಯ, ಪ್ರಾಣ, ಅಂಗ, ಲಿಂಗ ಅಭಿನ್ನ ಎಂದ ಹಾಗೆ. ಇದಕ್ಕೆ ಅಮೂರ್ತ ಕಾಲ್ಪನಿಕ ಪೂಜೆ, ಆಕಾಶ ಗಂಗೆಯಲ್ಲಿ ಪೂಜೆ, ಹೂವಿಲ್ಲದ ಪರಿಮಳ, ಹೃದಯದಲ್ಲಿ ಶಿವಧ್ಯಾನ, ಇದು ಅಲ್ಲಮನ ಅದ್ವೈತ. ಇವರು ಅದ್ವಯ ಎಂದು ಉಪಯೋಗಿಸಿಲ್ಲ, ಗಮನಿಸಿ. ದೇಹ, ಪ್ರಾಣ, ಅಂಗ, ಲಿಂಗ ಅಭಿನ್ನ ಎಂಬುದೇ ಇಲ್ಲಿನ ಅದ್ವೈತ. ಹೀಗೆ ಅದ್ವೈತ ಹೇಳುವ ಕರ್ಮಾಧೀನವೆಂಬ ಕರ್ಮಿ, ಲಿಂಗಾಧೀನವೆಂಬ ಭಕ್ತ, ದೇಹ ಪ್ರಾರಬ್ಧವೆಂಬನದ್ವೈತಿ ಎಂಬ ಅದ್ವೈತವೊಂದನ್ನು ಮತ್ತೆ ಅವರು ಬೇರೆ ಕಡೆ ಹೇಳುತ್ತಾರೆ. ಆದರೆ ಅಲ್ಲಮನ ಅದ್ವೈತದ ಸೆಲೆ ಈ ಮುಂದಿನ ವಚನಗಳಲ್ಲಿದೆ. ನಾನು ಭಕ್ತನಾದಡೆ ನೀನು ದೇವನಾದಡೆ ನೋಡುವವೇ ಇಬ್ಬರ ಸಮರಸವ ನೊಂದು ಮಾಡಿ ಅಂತ. ನಾನು ಭಕ್ತನಾದಡೆ ನೀನು ದೇವನಾದಡೆ ನೋಡುವವೇ ಇಬ್ಬರ ಸಮರಸವ ನೊಂದು ಮಾಡಿ. ನೋಡಿ, ಇದು ಅದ್ವೈತ, ಅಲ್ಲಮ ಪ್ರಭುವಿನ 234ನೇ ವಚನ. ಇದು ಸ್ಪಷ್ಟವಾಗಿ ದ್ವೈತದ ನಿರಾಕರಣೆ. ಸ್ಥೂಲವಾಗಿ ಶಿವಜೀವ ಭಿನ್ನ ಎಂಬುದೇ ದ್ವೈತ, ಅವೆರಡು ಅಭಿನ್ನ ಎಂಬುದೇ ಅದ್ವೈತ. ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಇಲ್ಲಿ ನಗಣ್ಯ ಅಂತ. ಅರಿವಿನ ಕುರುಹಿದೇನೋ ಒಳಗೆ ಅನಿಮಿಷ ನಂದಿನಾಥನಿರಲು, ಪೂಜಿಸುವ ಭಕ್ತನಾರೋ ಪೂಜೆಗೊಂಬ ದೇವನಾರೋ, ಮುಂದು ಹಿಂದು ಹಿಂದು ಮುಂದಾದಡೆ ಗುಹೇಶ್ವರ ನೀನು ನಾನು ನಾನು ನೀನಾದಡೆ ಅಂತೇಳಿ 300ನೇ ವಚನ. ಪೂಜಿಸುವ ಭಕ್ತನು ಪೂಜೆಗೊಂಬ ದೇವನು ಅಭಿನ್ನ, ಗುಹೇಶ್ವರನು ಅಲ್ಲಮನು ಅಭಿನ್ನ. ಅವರಿಬ್ಬರು ಅದಲು ಬದಲಾಗಬಹುದು. ಅಂದ್ರೆ ಗುಹೇಶ್ವರ
ಅಲ್ಲಮ ಆಗಿಬಿಡ್ಬೋದು, ಅಲ್ಲಮ ಹೋಗಿ ಗುಹೇಶ್ವರ ಆಗಿಬಿಡ್ಬೋದು ಅಂತ. ಆನು ನೀನೆಂಬುದು ತಾನಿಲ್ಲ, ತಾನರಿದ ಬಳಿಕ ಏನು ಇಲ್ಲ ಇಲ್ಲ, ಇಲ್ಲದ ಇಲ್ಲವೇ ಎಲ್ಲಿಂದ ಬಪ್ಪುದು, ಅನುವರಿದು ತನುವ ಮರೆದ ಭಾವರಹಿತ ಗುಹೇಶ್ವರ ಅಂತ 305ನೇ ವಚನ. ಆನು ನೀನು ಎಂಬುದು ತಾನಿಲ್ಲ ಎಂಬ ಅದ್ವೈತವನರಿದ ಬಳಿಕ ಇರುವುದೇನು, ಏನೂ ಇಲ್ಲದ ಶೂನ್ಯ. ಗುಹೇಶ್ವರನೆಂಥವನು, ಆನುವರಿದ ಅಂದರೆ ರಹಸ್ಯ, ಅನುವರಿದ ಅಂದರೆ ರಹಸ್ಯ, ಇಚ್ಛೆಯನರಿದ, ತನುವ ಮರೆದ ಭಾವರಹಿತ. ಹೀಗೆಂದು ಗುಹೇಶ್ವರನನ್ನ ವರ್ಣಿಸಿದ್ದು ಅಲ್ಲಮನಿಂದ ಭಿನ್ನವಾದ ಗುಹೇಶ್ವರನನ್ನಲ್ಲ, ಅಲ್ಲಮ ಪ್ರಭುವಿನ ತನುವೇ ಗುಹೇಶ್ವರನೆಂಬ ಚೇತನಕ್ಕೆಡೆ, ಸಜ್ಜೆ ಅಥವಾ ಪಿಂಡಿಗೆ. ಆದ್ದರಿಂದ ಅನುವರಿದು ತನುವ ಮರೆದ ಭಾವರಹಿತನು ಅಲ್ಲಮನೇ, ಇವನ ಆತ್ಮದೊಳಗಿನ ಪ್ರತಿಬಿಂಬ, ತನ್ನನ್ನು ತಾನರಿಯದ ಪ್ರತಿಬಿಂಬ ಆ ಗುಹೇಶ್ವರ. ಇದೇ ಆತ್ಮವಾದ, ಇದರಲ್ಲೂ ಅದ್ವೈತವಿದೆ, ಅದು ಅದ್ವೈತ ಅಂತ. ಗಿಡುವಿನ ಮೇಲಣ ತುಂಬಿ ಕೂಡೆ ವಿಕಸಿತವಾಯಿತು. ನೋಡಿ, ಗಿಡುವಿನ ಮೇಲಣ ತುಂಬಿ ಕೂಡೆ ವಿಕಸಿತವಾಯಿತು. ತುಂಬಿ ತುಂಬಿ ನೋಡ, ಆತ್ಮ ತುಂಬಿ ತುಂಬಿ ಪರಮಾತ್ಮ ತುಂಬಿ ತುಂಬಿ ನೋಡ, ಗುಹೇಶ್ವರನೆಂಬ ಲಿಂಗಕ್ಕೆ ಎರಗಿ ನಿಬ್ಬೆರಗಾಯಿತು ತುಂಬಿ ನೋಡ. ನೋಡಿ, 306ನೇ ವಚನ. ಈ ವಚನ ಭಾಷೆ ಮತ್ತು ತತ್ವ ಈ ಎರಡರ ದೃಷ್ಟಿಯಿಂದ ಬಹಳ ಮುಖ್ಯ ಎನಿಸುತ್ತದೆ. ಗಿಡು ಎಂದರೆ ವಿವೇಕವೆಂಬ ಶರೀರ ಅಥವಾ ಗಿಡ. ಇದರ ಮೇಲಣ ತುಂಬಿ ಎಂದರೆ ಪರಿಪೂರ್ಣವಾದ ವಸ್ತು, ಲಿಂಗ ಅಥವಾ ಜೀವಹಂಸ. ಅಂದರೆ ವಿವೇಕವೆಂಬ ಶರೀರದ ಮೇಲಿನ ಆತ್ಮವು ಎಂದರೆ ಪರಮಾತ್ಮ. ಇದನ್ನ ಕೂಡಿಕೊಂಡು ಇನ್ನೊಂದು ತುಂಬಿ ಅಂದ್ರೆ ಜೀವ ಅಥವಾ ಆತ್ಮವು ವಿಕಾಸವಾಯಿತು. ಪರಮಾತ್ಮನನ್ನು ಅವಲಂಬಿಸಿ ಜೀವಾತ್ಮ ವಿಕಾಸವಾಯಿತೆಂದು ಇದನ್ನು ಸರಳವಾಗಿ ನಾವು ಹೇಳಬಹುದು. ಪರಮಾತ್ಮ ಮತ್ತು ಜೀವಾತ್ಮ ಈ ಎರಡೂ ತುಂಬಿಗಳೇ ಇಲ್ಲಿ ಮುಖ್ಯವಾಗಿ. ಮೊದಲ ಸಾಲಿನ ಈ ಒಗಟನ್ನು ಎರಡನೇ ಸಾಲು ಬಿಡಿಸುತ್ತದೆ. ನೋಡಿ, ಆತ್ಮ ತುಂಬಿ ತುಂಬಿ ಪರಮಾತ್ಮ ತುಂಬಿ ತುಂಬಿ ನೋಡ ಅಂತ. ತುಂಬಿ ಎಂಬ ಪದದ ಪುನರಾವರ್ತನೆಯಿಂದ ಅಲ್ಲಮ ಪ್ರಭುವು ಆ ಶಬ್ದ ವ್ಯಕ್ತಪಡಿಸುವ ಸತ್ಯದ ಮೇಲೆ ಒತ್ತು ಹಾಕುತ್ತಿದ್ದಾರೆ ಎಂಬುದು ನಮಗೆ ಸ್ಪಷ್ಟ. 4ನೇ ಸಾಲಿನಲ್ಲಿ ತುಂಬಿಯ ಸ್ಥಾನವನ್ನು ಲಿಂಗ ಆಕ್ರಮಿಸಿಕೊಳ್ಳುತ್ತದೆ. ಪರಮಾತ್ಮನೆಂಬ ತುಂಬಿ ಈ ಸಾಲಿನಲ್ಲಿ ಗುಹೇಶ್ವರನೆಂಬ ಲಿಂಗವಾಯಿತು. ಇದಕ್ಕೆರಗಿದ ಜೀವಾತ್ಮನೆಂಬ ತುಂಬಿ ನಿಬ್ಬೆರಗಾಯಿತು. ಹೀಗೆ ಪರಮಾತ್ಮನಿಂದಾದ ಜೀವಾತ್ಮ ಅದನ್ನವಲಂಬಿಸಿ ತನ್ನ ಜೀವನೆಂಬ ಚಕ್ರದಲ್ಲಿ ಪರಿಭ್ರಮಿಸುತ್ತದೆ ಎಂಬುದಿಲ್ಲಿಯ ಅರ್ಥ. ಈ ತುಂಬಿಗಳ ಸಂಬಂಧವನ್ನೇ ಈ ಮುಂದಿನ ವಚನ ಅಂಗಲಿಂಗ ಎಂಬ ಪರಿಕಲ್ಪನೆಗಳಲ್ಲಿ ನಮಗೆ ನಿರ್ವಚಿಸುತ್ತದೆ. ಅಂಗದ ಮೇಲೆ ಲಿಂಗ ಹೊರತು, ಲಿಂಗದ ಮೇಲೆ ಅಂಗ ಹೊರತು, ಭಾವ ತುಂಬಿ ಪರಿಣಾಮ ಹೊರತು ನಾಮವಿಲ್ಲದ ದೇವರಿಗೆ ನೇಮವೆಲ್ಲಿಯದೋ ಗುಹೇಶ್ವರ ಅಂತ 308ನೇ ವಚನ. ಪರಸ್ಪರ ಒಂದರ ಮೇಲೆ ಇನ್ನೊಂದು ಅರತವಾಗುವ ಅಂದರೆ ಬತ್ತಿ ಅಥವಾ ಹಿಂಗಿ ಹೋಗುವ ಅಂಗಲಿಂಗಗಳು ಭಾವ ತುಂಬಿ ಪರಿಣಾಮ ಹೊರತು ಅಂದರೆ ತೃಪ್ತಿಯೂ ಹಿಂಗಿ ಅಲ್ಲಿ ಎರಡೂ ಉಳಿಯಲಿಲ್ಲ. ಏನಾದವು ಹಾಗಾದ್ರೆ? ಐಕ್ಯ ಬಯಲು ಶೂನ್ಯವಾದವು. ಇಂಥ ನಾಮವಿಲ್ಲದ ದೇವರಿಗೆ ನಿತ್ಯ ನೇಮಗಳಿನ್ನೆಲ್ಲಿ ಅನ್ನೋ ಪ್ರಶ್ನೆ ಅಲ್ಲಮನದು. ನೋಡಿ, ಇದು ಅಂಗಲಿಂಗಗಳ ಅದ್ವೈತ ಸ್ಥಿತಿ. ಅಂಗದ ಮೇಲೆ ಲಿಂಗ, ಲಿಂಗದ ಮೇಲೆ ಅಂಗವಿದೇನೋ, ಅಂಗದ ಮೇಲೆ ಲಿಂಗ, ಲಿಂಗದ ಮೇಲೆ ಅಂಗವಿದೇನೋ, ಮನದ ಮೇಲೆ ಅರಿವು, ಅರಿವಿನ ಮೇಲೆ ಕುರುಹು ಇದೇನೋ, ನೀನೆಂಬಲ್ಲಿ ನಾನು, ನಾನೆಂಬಲ್ಲಿ ನೀನು, ನೀ ನಾ ಎಂಬುದಕ್ಕೆ ತೆರಹಿಲ್ಲ ಗುಹೇಶ್ವರ ಅಂತ 310ನೇ ವಚನ. ಈ ಕೊನೆಯ ವಚನವೂ ಸಹ ಅಂಗಲಿಂಗ ಸಂಬಂಧವನ್ನು ಅದ್ವೈತ ಕಲ್ಪನೆಯಲ್ಲಿ ನಿರೂಪಿಸುತ್ತದೆ. ಅಂಗ ಲಿಂಗ ಪರಸ್ಪರಾವಲಂಬಿಗಳು. ಹಾಗೆಯೇ ಮನ ಮತ್ತು ಅರಿವು ಸಂಬಂಧಿಸಿವೆ. ಮನದ ಮೇಲೆ ಅರಿವಿದೆ, ಅರಿವಿನ ಮೇಲೆ ಕುರುಹು ಅಂದ್ರೆ ಲಿಂಗ ಇದೆ ಎಂಬುದನ್ನು ಅಲ್ಲಮ ಇದೇನೋ ಎಂದು ಪ್ರಶ್ನಿಸುವ ಮೂಲಕ ನಿರೂಪಿಸುತ್ತಾರೆ. ವಚನದ ಕೊನೆಯ ಸಾಲು ಇಲ್ಲಿಯವರೆಗೆ ಹೇಳಿದ ಅಂಗ ಲಿಂಗ ಅರಿವು ಕುರುಹು ಈ ದ್ವೈತವನ್ನು ನೀ ಮತ್ತು ನಾ ಎಂದು ಪರಿವರ್ತಿಸಿ ಈ ಭೇದಕ್ಕೆ, ದ್ವೈತಕ್ಕೆ ತೆರಹು ಅಂದರೆ ರೀತಿ, ಭೇದ, ಬಗೆ, ನಿಜ ಸ್ಥಿತಿ ಇಲ್ಲ ಎನ್ನುತ್ತದೆ. ಹೀಗೆ ಅಲ್ಲಮ ಪ್ರಭುಗಳು ತಮ್ಮ ಅದ್ವೈತ ಪರಿಕಲ್ಪನೆಯನ್ನು ಕಾವ್ಯಾತ್ಮಕ ಭಾಷೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ವಚನದಲ್ಲಿ
ಮನುಷ್ಯರು ಭಕ್ತರು ತಮ್ಮನ್ನು ತಾವು ಅರಿದರೆ ತಾವೇ ಶಿವ. ತಮ್ಮೊಳಗೆ ಇದೇ ಗುಹೇಶ್ವರ ಲಿಂಗ. ತಮ್ಮೊಳಗೇ ಇದೆ ಗುಹೇಶ್ವರ ಲಿಂಗ. ಗುಹೇಶ್ವರ ಲಿಂಗ ಬೇರೆಲ್ಲಿಯೂ ಇಲ್ಲ, ಅದು ತಮ್ಮೊಳಗೇ ಇದೆ ಗುಹೇಶ್ವರ ಲಿಂಗ ಎಂಬ ಅಭಿಪ್ರಾಯವನ್ನ ಮಂಡಿಸುತ್ತದೆ. ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಣ್ಣ. ನಿಮ್ಮಲ್ಲಿ ನೀವು ತಿಳಿದು ನೋಡಿರೆ ಅನ್ಯವಿಲ್ಲ ಕಾಣಿರಣ್ಣ. ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿ ಅದೆ. ಅರಿವು ನಿಮ್ಮಲ್ಲಿಯೇ ತದ್ಗತವಾಗಿ ಅದೆ. ಅನ್ಯ ಭಾವವ ನೆನೆಯದೆ ತನ್ನೊಳಗೆ ತಾನೆಚ್ಚರಬಲ್ಲಡೆ ತನ್ನಲ್ಲಿಯೇ ತನ್ಮಯವು ಗುಹೇಶ್ವರ ಲಿಂಗವು ಅಂತ ಹೇಳಿ 376ನೇ ವಚನ. ಲಿಂಗ ಧಾರಣೆಯಾದ ಬಳಿಕ ಭಕ್ತನಿಗೆ ನಾನೀ ಭೇದ ಮಾತ್ರ ಬೇಕೆ, ಅಂತರಂಗ ಬಹಿರಂಗ ಎಂಬ ಭೇದವು ಹೋಗಿ ಏಕಾರ್ಥ ಉಂಟಾಗುತ್ತದೆ. 410ನೇ ವಚನ ನೋಡಿ. ಭಕ್ತನ ಜೀವ ಮನಸ್ಸು ಆತ್ಮವೇ ಲಿಂಗವಾದ ಬಳಿಕ ದ್ವೈತ ಭಾವ ಹೋಯಿತು. ಈಗಿರುವ ಅದ್ವೈತ ಸ್ಥಿತಿಯಲ್ಲಿ ನೆನೆಯುವ ಕರ್ತ ಮತ್ತು ನೆನಹಿಗೀಡಾದ ವಸ್ತು ಈ ಎರಡು ಅಭಿನ್ನವಾದ ಬಳಿಕ ಯಾರನ್ನ ನೆನೆಯುವುದು? ಅಲ್ಲಮ ಪ್ರಭುವಿನ 421ನೇ ವಚನವನ್ನು ನೋಡಿ. ಶಿವನನ್ನು ಭಕ್ತನು ತನ್ನೊಳಗೇ ಸಾಕ್ಷಾತ್ಕರಿಸಿಕೊಳ್ಳುವ ವಿಧಾನವೇ ಅದ್ವೈತ ಚಿಂತನೆಯ ಸಾರ. ಎನ್ನಲ್ಲಿ ನಾನು ನಿಜವಾಗಿ ನಿಮ್ಮ ನರಿದಿಹೆನೆಂದಡೆ ನೋಡಿ, ಎನ್ನಲ್ಲಿ ನಾನು ನಿಜವಾಗಿ ನಿಮ್ಮ ನರಿದಿಹೆನೆಂದಡೆ ಅದು ನಿಮ್ಮ ಮತಕ್ಕೆ ಬಪ್ಪುದೇ. ಎನ್ನ ನಾನು ಮರೆದು ನಿಮ್ಮ ನರಿದಡೆ ಅದು ನಿಮ್ಮ ರೂಪೆಂಬೆ. ಎನ್ನ ನಿನ್ನೊಳು ಮರೆದಡೆ ಕನ್ನಡಿಯೊಳಗಣ ಪ್ರತಿಬಿಂಬದಂತೆ ಭಿನ್ನವಿಲ್ಲದೆ ಇದ್ದನು ಕಾಣ ಗುಹೇಶ್ವರ ಅಂತ 427ನೇ ವಚನ. ಒಂದು ಸೂಕ್ಷ್ಮ ಚಿಂತನೆಯನ್ನು ಈ ವಚನ ಮಂಡಿಸುತ್ತದೆ. ಭಕ್ತನು ತನ್ನೊಳಗೆ ದೇವನಿದ್ದಾನೆ ಎಂದರೆ ಅದು ಆ ಪರಮಾತ್ಮನಿಗೆ ಒಪ್ಪಿಗೆಯೇ, ಅಂದ್ರೆ ನಿಮ್ಮ ಮತಕ್ಕೆ ಬಪ್ಪುದೇ ಎಂಬ ಅನುಮಾನ ಅಲ್ಲಮನಿಗಿದೆ. ಅದಕ್ಕೆ ಮುಂದುವರೆದು ಅಲ್ಲಮ ಪ್ರಭು ಹೇಳುತ್ತಾರೆ, ಭಕ್ತನು ತನ್ನನ್ನು ತಾನು ಮರೆದು ಆ ಶಿವನನ್ನು ಅರಿದರೆ, ಅಂದರೆ ತನ್ನ ಮನದಲ್ಲಿ ಶಿವನನ್ನೇ ತನ್ನ ರೂಪಕ್ಕೆ ಒಂದು ದರ್ಪಣವಾಗುವಂತೆ ಪರಿವರ್ತಿಸಿ ಆ ಶಿವದರ್ಪಣದೊಳಗೆ ತನ್ನನ್ನು ತುಂಬಿಕೊಂಡರೆ, ಅಂದರೆ ಭಕ್ತನು ತನ್ನನ್ನು ಶಿವರೂಪದಲ್ಲಿ ಸಂಪೂರ್ಣವಾಗಿ ಮರೆತರೆ ಆಗ ಆ ಕನ್ನಡಿಯೊಳಗಣ ಪ್ರತಿಬಿಂಬದಂತೆ ಭಿನ್ನವಿಲ್ಲದೆ ಇದ್ದನು ಎನ್ನುತ್ತಾರೆ ಅಲ್ಲಮ ಪ್ರಭು. ಇದು ಅದ್ವೈತ. ಇದೊಂದು ಯೌಗಿಕ ಚಿಂತನೆ. ಇದು ಪರಶಿವನಿಗೆ ಭಕ್ತನ ಕಾಯವೇ ಅಸ್ತಿತ್ವ ಮಾತ್ರವಲ್ಲ, ಭಕ್ತನು ತನ್ನ ಜೀವಾತ್ಮವನ್ನೇ ಪರಮಾತ್ಮನನ್ನಾಗಿ ರೂಪಾಂತರಿಸಿಕೊಳ್ಳುವ ಯೌಗಿಕ ಧ್ಯಾನಪೂರ್ಣ ಕ್ರಿಯೆ ಇದು. ಕನ್ನಡಿಯ ಮುಂದೆ ನಿಂತವನು ತನ್ನ ರೂಪವನ್ನು ಸಂಪೂರ್ಣವಾಗಿ ಕನ್ನಡಿಯೊಳಗೇ ಅಡಗಿಸಿಕೊಂಡಂತೆ ಭಕ್ತನು ಶಿವರೂಪವೆಂಬ ದರ್ಪಣದಲ್ಲಿ ತನ್ನ ಸ್ವರೂಪ ಮರೆದು, ಅಂದರೆ ಲೀನವಾಗಿಸಿ, ಅಂದರೆ ಅಡಗಿಸಿ ಆ ದರ್ಪಣದಲ್ಲಿ ಶಿವರೂಪವನ್ನಷ್ಟೇ, ಅಂದರೆ ತನ್ನ ರೂಪವೂ ಶಿವರೂಪವೂ ಅಭಿನ್ನವಾದ ಸ್ಥಿತಿಯಲ್ಲಿ ಕಾಣುವ ಅದ್ಭುತ ಯೌಗಿಕ ಧ್ಯಾನ ಸಾಧನೆಯನ್ನ ಈ ವಚನದಲ್ಲಿ ಅಲ್ಲಮ ಪ್ರಭು ಮಂಡಿಸಿದ್ದಾರೆ. ಇದು ಅಲ್ಲಮನ ಅದ್ವೈತ. ಹೀಗೆ ಗುಹೇಶ್ವರ ಲಿಂಗವನ್ನರಿದ ಬಳಿಕ ನಾ ಎಂಬುದಿಲ್ಲ. ಅಲ್ಲಮ ಪ್ರಭುವಿನ 444ನೇ ವಚನ ನೋಡಿ. ಈ ಅಭೇದ ಸ್ಥಿತಿಯಲ್ಲಿ ಭಕ್ತನು ಶಿವನು ಏಕಾರ್ಥದಲ್ಲಿ ಬೆಸೆದಾಗ ಇಬ್ಬರಿಗೂ ಒಂದೇ ಪ್ರಸಾದ. ಎನ್ನ ಪ್ರಸಾದ ನಿನಗೆ, ನಿನ್ನ ಪ್ರಸಾದ ಎನಗೆ. 580ನೇ ವಚನ ನೋಡಿ. ಈ ಅದ್ವೈತ ಸಿದ್ಧಾಂತವನ್ನು ಆಧರಿಸಿಯೇ ಸಿದ್ದರಾಮನಿಗೆ ಅಲ್ಲಮನು ಸಮಾಧಿ ತತ್ವ ಉಪದೇಶಿಸುತ್ತಾರೆ. 1155ನೇ ವಚನವನ್ನು ನೋಡಿ. ಈ ಮೇಲಿನ 427ನೇ ವಚನವನ್ನು ಮತ್ತು ಅದ್ವೈತದ ಲಿಂಗಾಂಗ ಸಾಮರಸ್ಯದ ತಿರುಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸುಗ ಈ ಮುಂದಿನ ಅಭಿನವಗುಪ್ತನ ಮುದ್ರಾ ಕುರಿತ ಒಂದು ವಿವರವನ್ನ ನಾವು ಗಮನಿಸ್ತಕ್ಕಂಥದ್ದು ಅವಶ್ಯವಿದೆ. ಈ ಮೇಲಿನ ಪ್ರತಿಬಿಂಬ ಕಲ್ಪನೆಯನ್ನ ಅಭಿನವಗುಪ್ತನ ಶಾಂಭವಿ ಮುದ್ರಾ ಕಲ್ಪನೆಗೆ ಹೋಲಿಸಬಹುದೆನ್ನಿಸುತ್ತದೆ. ಅಭಿನವಗುಪ್ತನ ಕಲ್ಪನೆಯಲ್ಲಿ ಮುದ್ರಾ ಎಂದರೆ ಪ್ರತಿಬಿಂಬ, ಅಂದರೆ ಮೂಲ ರೂಪ ಪ್ರತಿಮೆಗೆ ಪ್ರತಿಯಾದ ಪ್ರತಿರೂಪ ಅಥವಾ ಪ್ರತಿಫಲನಗೊಂಡ ಬಿಂಬ. ಎ ಕೌಂಟರ್ ಪಾರ್ಟ್ ಫಾರ್ಮ್ ಆರ್ ರಿಫ್ಲೆಕ್ಟೆಡ್ ಇಮೇಜ್ ಅಂತ ಅರ್ಥ. ಪ್ರತಿಫಲನಗೊಂಡ ಬಿಂಬ, ರಿಫ್ಲೆಕ್ಟೆಡ್ ಇಮೇಜ್ ಅಥವಾ ಕೌಂಟರ್ ಪಾರ್ಟ್ ಫಾರ್ಮ್ ಅಂತ. ಈ ಎರಡು ರೂಪಗಳ ಪ್ರತಿಮೆಗಳ ಮಧ್ಯೆ ಇರುವ ದ್ವಿಸಂಬಂಧ ಕುರಿತು ಅಭಿನವಗುಪ್ತ ಹೀಗೆ ಹೇಳುತ್ತಾನೆ. ಪ್ರತಿರೂಪ ಪ್ರತಿಬಿಂಬವು ಮೂಲ ಬಿಂಬದಿಂದ ಮೂಲ ರೂಪದಿಂದ ಸೃಷ್ಟಿಯಾಗುವುದು.
ಅಂತೆಯೇ ಮೂಲ ರೂಪ, ಮೂಲ ಪ್ರತಿಮೆಯನ್ನು ಕೂಡ ಪ್ರತಿಬಿಂಬದಿಂದ ಸೃಷ್ಟಿಸಬಹುದು ಅಂತ ನೋಡಿ. ಎ ಪ್ರತಿಬಿಂಬ ಅರೈಸಸ್ ಫ್ರಮ್ ಬಿಂಬ, ಬಟ್ ಆಲ್ಸೋ ಬಿಂಬ ಅರೈಸಸ್ ಫ್ರಮ್ ಪ್ರತಿಬಿಂಬ ಅಂತ. ಪೇಜ್ 578 ತಂತ್ರ ಇನ್ ಪ್ರಾಕ್ಟೀಸ್ ಅನ್ನೋ ಬುಕ್. ಇನ್ನು ಸ್ವಲ್ಪ ಹೇಳಿಕೆ ನೋಡಿ. ದ ಮುದ್ರಾ ಆಸ್ ಪ್ರತಿಬಿಂಬ ಆರ್ ಕೌಂಟರ್ಪಾರ್ಟ್ ಇಮೇಜ್ then refers to the responsive molding of the yogin's individuality, the mind, the breath, body and demeanor of the yogin are all shaped by the overwhelming impact of the potency of the absolute. It, so to speak, molds the yogin into its own design. It seals its imprint on the being of the yogin. In this way, though transcendent, invisible, and beyond the reach of the senses, the absolute nevertheless by means of the force or shakti of its descent into the individuality of the practitioner reveals its nature in the transformation of the state of realized yogin. The state of the mystical experience of the absolute consciousness, the Shambhavi Mudra, as Bimba or original image or form, can thus be understood to seal its effect or invisible design upon the outer assemblage. So this is the sense of the term samsthana in verse 3 of the body, breath and mind of the yogin. This creates the many mudras of physical gestures or responsive demonstrations in the sense of pratibimba or counterpart image or form of the absolute. Page 581 ತಂತ್ರ ಇನ್ ಪ್ರಾಕ್ಟೀಸ್. ನೋಡಿ, ಈ ಉದ್ಧೃತ ಭಾಗದ ಸಾರವನ್ನ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮುನ್ನ ಅಭಿನವ ಗುಪ್ತ 4 ಬಗೆಯ ಮುದ್ರಗಳನ್ನು ವಿವರಿಸ್ತಾನೆ. ಯಾವ್ಯಾವುದು ಅಂದ್ರೆ ಕಾಯ ಅಂದ್ರೆ ಪೂರ್ಣ ದೇಹ, ಎರಡನೇದು ಕರ ಅಂದ್ರೆ ಹಸ್ತ ಕೈ, ಮೂರನೇದು ವಾಕ್ ಅಂದ್ರೆ ಮಾತು ಬಾಯಿ ನಾಲಿಗೆ ಅಂತ, ನಾಲ್ಕನೇದು ಚಿತ್ತ ಅಂದ್ರೆ ಮನಸ್ಸು ಎಚ್ಚರ. ಇವು 4 ನೋಡಿ, ಇವು ಮುದ್ರಗಳು, 4 ಮುದ್ರಗಳು ಅಂತ. ಈ 4ರಲ್ಲಿ ಪ್ರಸ್ತುತ ಮೊದಲನೆಯದೇ ಇಲ್ಲಿ ಮುಖ್ಯ. ಪ್ರತಿಬಿಂಬ ಪ್ರತಿರೂಪವಾದ ಮುದ್ರವು ಯೋಗಿಯ ವ್ಯಕ್ತಿತ್ವದ ಪ್ರತಿಕ್ರಿಯಾ ಎರಕವಾಗಿದೆ. ಇಲ್ಲಿ ಯೋಗಿಯ ಮನಸ್ಸು, ಉಸಿರು, ದೇಹ ಮತ್ತು ದೈಹಿಕ ಭಾಷೆ ಈ ಎಲ್ಲವೂ ಪರಮ ಸತ್ಯದ ಅಮಿತವಾದ ಶಕ್ತಿಯ ಪ್ರಭಾವದಿಂದ ರೂಪುಗೊಳ್ಳುತ್ತದೆ. ಇನ್ನೂ ಸ್ಪಷ್ಟಪಡಿಸುವುದೆಂದರೆ, ಈ ಪರಮಚೇತನವು ಯೋಗಿಯನ್ನು ತನ್ನ ಮಾಟಕ್ಕೆ ಅಂದ್ರೆ ತನ್ನ ರೂಪಕ್ಕೆ ಎರಕ ಹೊಯ್ದುಕೊಳ್ಳುತ್ತದೆ, ಯೋಗಿಯ ಮೇಲೆ ತನ್ನ ಮಾಟವನ್ನು ಮೂಡಿಸುತ್ತದೆ, ತನ್ನ ರೂಪದ ಮುದ್ರೆ ಒತ್ತುತ್ತದೆ. ಈ ರೀತಿಯಲ್ಲಿ ಆ ಪರಮ ಸತ್ಯವು ಇಂದ್ರಿಯಾತೀತವೂ ಅಗೋಚರವಾದುದು ಆಗಿದ್ದರೂ ಯೋಗಿಯಲ್ಲಿ ನೆಲೆಸಿರುವ ತನ್ನ ಶಕ್ತಿ ಅಥವಾ ಚೈತನ್ಯದ ಸಹಾಯದಿಂದ ಸತ್ಯವನ್ನರಿದ ಆ ಯೋಗಿಯ ಪರಿವರ್ತಿತ ಸ್ಥಿತಿಯಲ್ಲಿ ಅಂದ್ರೆ ಬದಲಾದ ಅಥವಾ ಔನ್ನತ್ಯಕ್ಕೇರಿದ ಸ್ಥಿತಿಯಲ್ಲಿ ತನ್ನ ಸ್ವರೂಪವನ್ನ, ಆ ಪರಮ ಸತ್ಯವನ್ನ ಅದು ಪ್ರಕಟಗೊಳಿಸಿಕೊಳ್ಳುತ್ತದೆ. ಈ ಪರಮಚೇತನದ ನಿಗೂಢ ಅನುಭವದ ಸ್ಥಿತಿ ಅಂದರೆ ಮೂಲ ರೂಪವಾದ ಶಾಂಭವಿ ಮುದ್ರವು ಯೋಗಿಯ ಮನಸ್ಸು, ಉಸಿರು ಮತ್ತು ದೇಹದ ಹೊರಕವಚ ಅಥವಾ ಹೊರರೂಪದ ಮೇಲೆ ತನ್ನ ಅಗೋಚರ ಮಾಟದ ತನ್ನ ಪರಿಣಾಮದ ಮುದ್ರೆಯನ್ನ ಒತ್ತುತ್ತದೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಇದರಿಂದ ಪರಮಸತ್ಯದ ಪ್ರತಿರೂಪದ ಪ್ರತಿಬಿಂಬವನ್ನು ಸೂಚಿಸುವಂತಹ ಅನೇಕ ದೈಹಿಕ ಅಭಿನಯಗಳು ಅಥವಾ ಪ್ರತಿಕ್ರಿಯೆಗಳು ಹುಟ್ಟಿಕೊಳ್ಳುತ್ತವೆ ಅಂತ. ಅಭಿನವ ಗುಪ್ತ ನೀಡುವ ತಾಂತ್ರಿಕ ಯೋಗಿಗಳ ಶಿವದರ್ಶನದ ಅನುಭವವೇ ಅನೇಕ ವಚನಕಾರರ ಅನುಭವವಾಗಿದೆ ಅಂತ. ಶಿವನ ರೂಪದಲ್ಲಿ ಅಂದ್ರೆ ಬಿಂಬದಲ್ಲಿ ತನ್ನ ಪ್ರತಿಬಿಂಬವನ್ನು ಕಾಣುವ ಮತ್ತು ತನ್ನೊಳಗೆ ಶಿವನ ಪ್ರತಿರೂಪವನ್ನ ಕಲ್ಪಿಸಿಕೊಳ್ಳುವ ಬಹುದೊಡ್ಡ ಮಾನಸಿಕ ಶಕ್ತಿಯನ್ನು ಶರಣರು ಮತ್ತು ಯೋಗಿಗಳು ಸಂಪಾದಿಸಿದ್ದರು. ಶಿವದರ್ಶನ ಮತ್ತು ಶಿವನೊಂದಿಗೆ ಐಕ್ಯವಾಗುವ ಪದ್ಧತಿಯ ಆಂತರಿಕ ತಿರುಳನ್ನ ಅಭಿನವ ಗುಪ್ತನ ಶಾಂಭವಿ ಮುದ್ರದ ಕುರಿತ ಮೇಲಿನ ವಿವರಣೆ ನಮಗೆ ನೀಡುತ್ತದೆ. ನಾವು ಈಗ ಮತ್ತೆ ಅಲ್ಲಮನಿಗೆ ಮರಳೋಣ.
ಅಲ್ಲಮನ ಅದ್ವೈತ ತತ್ವದ ಸೂಕ್ಷ್ಮಗಳನ್ನ ಅನೇಕ ವಚನಗಳು ಸೆರೆ ಹಿಡಿದಿವೆ, ಒಂದಲ್ಲ ಎರಡಲ್ಲ. ಉದಾಹರಣೆಗೆ ನೋಡಿ, ಗುರುವಿನಿಂದಾದ ಕಾಯವ ಬೆರೆಸಿ ಗುರುವ ನರಿಯದಾದನಯ್ಯ. ನೋಡಿ, ಗುರುವಿನಿಂದಾದ ಕಾಯವ ಬೆರೆಸಿ ಗುರುವ ನರಿಯದಾದನಯ್ಯ. ಲಿಂಗದಿಂದಾದ ಜೀವವ ಬೆರೆಸಿ ಅರಿಯದಾದನಯ್ಯ. ಜಂಗಮದಿಂದಾದ ಮನವ ಬೆರೆಸಿ ಜಂಗಮವನರಿಯದಾದನಯ್ಯ. ನೋಡಿ, ಅಲ್ಲಮ ಪ್ರಭುವಿನ 1162ನೇ ವಚನ. ಇಲ್ಲಿ ಒಂದು ಇನ್ನೊಂದರಲ್ಲಿ ಬೆರೆತು ಹೋಗಿ ಕೊನೆಗೆ ಉಳಿಯುವುದು ಒಂದೇ. ಗುರುವಿನಿಂದಾದ ಕಾಯವನ್ನು ಅಂದ್ರೆ ಆ ಶಿವನೆಂಬ ಮಹಾಗುರುವಿನಲ್ಲಿ ಬೆರೆಸಿದ ಪರಿಣಾಮವಾಗಿ ತಾನು ಮಾತ್ರ ಉಳಿದ, ಗುರುವು ಕಾಣದಾದನು. ಯಾಕಂದ್ರೆ ತಾನೊಬ್ಬರು ಉಳ್ಕೊಂಡ, ಗುರುವು ಕಾಣದಾಗ್ಬಿಟ್ಟ. ಅದೇ ರೀತಿ ಲಿಂಗ ಜಂಗಮಗಳು ಸಹ. ಅರಿಯುವ ವ್ಯಕ್ತಿ, ಅರಿಯಲ್ಪಡುವ ವಸ್ತು, ಧ್ಯಾನದ ಕರ್ತೃ ಒಂದೇ ಆದಾಗ ಅಲ್ಲಿ ಅರಿವು, ಧ್ಯಾನ ಎಂಬ ಕ್ರಿಯೆಗೆ ತೆರ ಇಲ್ಲ. ಈ ತತ್ವವನ್ನ ಅಲ್ಲಮ ಪ್ರಭುವಿನ 1244, 1266, ಆಮೇಲೆ 1276 ಈ 4 ವಚನಗಳು ಪ್ರತಿಪಾದಿಸುತ್ತವೆ. 1244, 45, 46 ಮತ್ತು 1276 ಈ 4 ವಚನಗಳು ಪ್ರತಿಪಾದಿಸುತ್ತವೆ. ಇಲ್ಲಿ ನಾನು ಒಂದನ್ನು ಮಾತ್ರ ಉದಾಹರಣೆಗೆ ನೀಡ್ತೀನಿ. ನಾನೀನೆಂಬ ಭಾವವಾರಿಂದಾಯಿತು ಹೇಳ, ನೀನೆಂಬುದು ಅಜ್ಞಾನ, ನಾನೆಂಬುದೇ ಮಾಯಾಧೀನ. ನೀನೆನ್ನದೆ ನಾನೆನ್ನದೆ ಇಪ್ಪ ಸುಖವ ಭಿನ್ನವಿಲ್ಲದೆ ಅರಿಯಬಲ್ಲಡೆ, ಆ ಸುಖ ನಿಮಗರ್ಪಿತ ಕಾಣ ಗುಹೇಶ್ವರ ಅಂತ 1276ನೇ ವಚನ. ಹೀಗೆ ಅದ್ವೈತ ತತ್ವವನ್ನು ಒಪ್ಪಿಕೊಂಡ ಅಲ್ಲಮ ಸೋಹಂ ಸೋಹಂ ಎಂದುದು ಬ್ರಹ್ಮವು ಎಂದು ಹೇಳಿದಾಗ್ಯೂ ನಾನೇ ಬ್ರಹ್ಮ ಎಂಬ ವಾದವನ್ನು ಮಾತ್ರ ಒಪ್ಪುವುದಿಲ್ಲ. ತನ್ನಿಂದ ತನ್ನ ನೋಡಲು ತನಗೆ ತಾ ಪ್ರತ್ಯಕ್ಷನಾಗೆ, ಆ ಪ್ರತ್ಯಕ್ಷವೆಂಬುದೇ ಭ್ರಾಂತು ನೋಡ. ಅದೇನು ಕಾರಣವೆಂದರೆ ತನಗೆ ತಾನು ಅನ್ಯವಲ್ಲಾಗಿ ಎನಗೆ ಅನ್ಯವಿಲ್ಲ, ಅನ್ಯ ನಾನಲ್ಲ ಎಂದು ಬ್ರಹ್ಮವು ನಾನು ಎಂಬೆಡೆ ಅದು ಅತಿಶಯದ ಭ್ರಾಂತು ಎಂಬುದನ್ನು ತಿಳಿದು ನೋಡ. ಅದೇನು ಕಾರಣವೆಂದರೆ ಬ್ರಹ್ಮಕ್ಕೆ ನಾ ಬ್ರಹ್ಮ ಎಂಬುದು ಘಟಿಸದಾಗಿ ಅಂತ. ಆ ಬ್ರಹ್ಮಕ್ಕೆ ನಾ ಬ್ರಹ್ಮ ಎಂಬುದು ಘಟಿಸದಾಗಿ ಅಂತ. ಅತಿಶಯದ ಸುಖ ಒಳಿದ ನಿರಂತರ ಸುಖವೆಂತುಂಟೆಂದಡೆ ಗುರು ಮುಗ್ಧನಾದೆಡೆಯ ತಿಳಿಯಲು ನೋಡಲು ಗುಹೇಶ್ವರ ಲಿಂಗದ ನಿಲುವು ತಾನೇ ಅಂತ ಹೇಳಿ 1211ನೇ ವಚನ. ಈ ವಚನ ತಾತ್ವಿಕ ಗಹನತೆಯಿಂದ ಕೂಡಿದ ಶಿವಜೀವ ಸಂಬಂಧದ ಸಮಸ್ಯೆಯನ್ನ ಮಂಡಿಸುತ್ತದೆ. ಮೊದಲ ಸಾಲಿನ ಅರ್ಥ: ಜೀವಾತ್ಮನು ನಾನು, ಪರಮಾತ್ಮನು ತಾನು. ನೋಡಿ, ಇಲ್ಲಿ ಜೀವಾತ್ಮನು ನಾನು, ಆದರೆ ಪರಮಾತ್ಮನು ತಾನು. ಇಲ್ಲಿ ಜೀವಾತ್ಮನು ನಾನು ಎಂಬುದನ್ನ ಪರಮಾತ್ಮನಲ್ಲಿ ಲೀನವಾಗಿಸಿಕೊಂಡು ತಾನು ಆಗಿ, ಅಂದ್ರೆ ನಾನು ಹೋಗಿ ಅದು ತಾನು ಆಗಿ, ನಂತರ ಆ ತಾನು ಎಂಬುದು ಜೀವಾತ್ಮನ ನಾನುವಿನಲ್ಲಿ ಲೀಯವಾಗಿರಲು ನಾನು ತಾನು ಭೇದವಳಿದು ತಾನು ಮಾತ್ರ ಉಳಿದಿದೆ ಅಂತ. ಈಗ ಆ ತಾನು ಅಂದ್ರೆ ಪರವಸ್ತು ತನ್ನಿಂದ ತನ್ನ ನೋಡಲು, ಅಂದರೆ ಪರಮಾತ್ಮನು ಜೀವಾತ್ಮನ ಮೂಲಕ ತನ್ನನ್ನೇ ತಾನು ನೋಡಲು ತನಗೆ ತಾನೇ ಪ್ರತ್ಯಕ್ಷ. ಇಲ್ಲಿ ನೋಡುವ ಕರ್ತೃ ಮತ್ತು ನೋಡಿಸಿಕೊಳ್ಳುವ ವಸ್ತು ಪರಸ್ಪರ ಬೆರೆತು ಒಂದೇ ಆಗಿವೆ. ತನಗೆ ತಾನು ಅನ್ಯವಲ್ಲಾಗಿ ಎನಗೆ ಅನ್ಯವಿಲ್ಲ. ನೋಡಿಸಿಕೊಳ್ಳುವ ತಾನುವಿಗೆ ನೋಡುವ ನಾನು ಎಂಬ ಇನ್ನೊಂದು ಇಲ್ಲ. ಅದು ನೋಡಿಸಿಕೊಳ್ಳುವ ತಾನುವಿನಲ್ಲಿ ಕರಗಿ ಹೋಗಿದೆ. ಹಾಗೆಯೇ ನೋಡುವ ನಾನು ಕೂಡ ನೋಡಿಸಿಕೊಳ್ಳುವ ತಾನುವಿನಲ್ಲಿ ಅಭಿನ್ನವಾಗಿ ಸೇರಿ ನಾನು ತಾನು ಉಭಯ ಭೇದವಳಿದು ತಾನು ಮಾತ್ರ ಉಳಿದಿದೆ. ಈಗ ತನಗೆ ತಾನೇ ಪ್ರತ್ಯಕ್ಷವಾದ ಪರವಸ್ತುವಿಗೆ ಆ ಪ್ರತ್ಯಕ್ಷವೆಂಬುದೇ ಭ್ರಾಂತ ಆಗಿದೆ, ಏಕೆಂದರೆ ಅಲ್ಲೇನೂ ತೋರುತ್ತಿಲ್ಲವಾಗಿ. ಈಗ ಮುಂದಿನ ಸಾಲುಗಳನ್ನ ನೀವು ನೋಡಿ. ತನಗೆ ತಾನು ಅನ್ಯವಲ್ಲಾಗಿ ಎನಗೆ ಅನ್ಯವಿಲ್ಲ, ತನಗೆ ತಾನು ಅನ್ಯವಲ್ಲಾಗಿ ಎನಗೆ ಅನ್ಯವಿಲ್ಲ, ಅನ್ಯ ನಾನಲ್ಲ ಎಂದು ಬ್ರಹ್ಮವು ನಾನು ಎಂಬೆಡೆ ಅದು ಅತಿಶಯದ ಭ್ರಾಂತು ಎಂಬುದನ್ನು ತಿಳಿದು ನೋಡ ಅಂತ. ತಾನು ಎಂದಾಗಿರುವ ಆ ಪರಮ ವಸ್ತುವಿಗೆ ತನಗೆ ತಾನು ಅನ್ಯವಲ್ಲ ಅಂದರೆ ಜೀವನ ಆತ್ಮವು ಆ ಪರವಸ್ತುವಿನ ಅಂಶವೇ ಆಗಿರಲು ಆ ನಾನು ಅಂದ್ರೆ ಈಕ್ವಲ್ಸ್ ಟು ಜೀವಾತ್ಮ ಕೂಡ ತಾನು ಅಂದ್ರೆ ಈಕ್ವಲ್ಸ್ ಟು ಪರಮಾತ್ಮ ಆಗಿದೆ. ಅಂದ್ರೆ ಆ ನಾನು ಕೂಡ ಏನಾಗಿದೆ, ಅದು ತಾನು ಆಗಿದೆ, ಅಂದ್ರೆ ಪರಮಾತ್ಮ ಆಗಿಬಿಟ್ಟಿದೆ ಅಂತ. ಆದ್ದರಿಂದ ಆ ಪರವಸ್ತುವಿಗೆ ಹೇಗೆ ಜೀವಾತ್ಮವು ಅನ್ಯವಲ್ಲವೋ
ಜೀವಾತ್ಮನಿಗೂ ಸಹ ಪರವಸ್ತುವು ಅನ್ಯವಲ್ಲ, ಉಭಯ ಒಂದೇ. ಹೀಗೆ ನಾನು ತಾನು ಒಂದಾದ ಬಳಿಕ ಅನ್ಯ ನಾನಲ್ಲ ಎಂಬ ಅದ್ವೈತ ಭಾವ ನೆಲೆಗೊಂಡ ಬಳಿಕ ಬ್ರಹ್ಮವು ನಾನು ಎಂಬ ಭಾವ ನಾಸ್ತಿಯಾಗುತ್ತದೆ ಅಂತ. ಆದ್ದರಿಂದ ಹಾಗೆ ನಾನು ತಾನು ಭೇದ ಒಳಿದ ಬಳಿಕವು ಬ್ರಹ್ಮವು ನಾನು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬುದು ಉಳಿದದ್ದೇ. ಆದರೆ ಅದು ಅತಿಶಯದ ಭ್ರಾಂತು, ಏಕೆಂದರೆ ಬ್ರಹ್ಮಕ್ಕೆ ನಾ ಬ್ರಹ್ಮ ಎಂಬುದು ಘಟಿಸದಾಗಿ ಅಂತ ಎಂದು ಅಲ್ಲಮ ಪ್ರಭು ಅಹಂ ಬ್ರಹ್ಮಾಸ್ಮಿ ತತ್ವದ ಹುಸಿತನವನ್ನು, ದೋಷವನ್ನ ಸಾಧಿಸಿ ತೋರಿರುವರು ಈ ವಚನದಲ್ಲಿ. ಅಂದರೆ ಪರಮಾತ್ಮನಲ್ಲಿ ಬೆರೆತು ಹೋಗಿರುವ ಜೀವಾತ್ಮನು ಈಗ ಬ್ರಹ್ಮವಾಗಿರುವನು. ಅಂತೆಯೇ ಆ ಬ್ರಹ್ಮವು ಜೀವಾತ್ಮನನ್ನು ತನ್ನೊಳಗೆ ಅಡಗಿಸಿಕೊಂಡ ಕಾರಣ ಆ ಬ್ರಹ್ಮದೊಳಗೆ ನಾನು ತಾನು ಕರಗಿ ಕೇವಲ ಬ್ರಹ್ಮ ಪರವಸ್ತು ತಾನು ಮಾತ್ರ ಉಳಿದಿರುವಾಗ ನಾನು ಎಂಬುದು ಇಲ್ಲ. ಇದೇ ತತ್ವವನ್ನೇ ಎನ್ನಂಗವು ತಾನಾದ ಕಾರಣ ನೀನು ಎಂಬ ನಾಮ ಬೇರಿಲ್ಲ, ಗುಹೇಶ್ವರ ಲಿಂಗವು ನೀನಾದ ಕಾರಣ. ಅಲಮ ಪ್ರಭುವಿನ 1147ನೇ ವಚನ ನೋಡಿ. ಗುಹೇಶ್ವರ ಲಿಂಗವು ನೀನಾದ ಕಾರಣ ಎಂಬ ಸಾಲುಗಳು ನಮಗೆ ಪ್ರತಿಪಾದಿಸುತ್ತವೆ. ಜೀವನ ಅಂಗವು ತಾನು, ತಾನು ಅಂದ್ರೆ ಬ್ರಹ್ಮ ಪರವಸ್ತು ಅಂತ. ಜೀವನ ಅಂಗವು ತಾನು ಆಗಿರುವುದರಿಂದ ನೀನು ಎಂಬುದಿಲ್ಲ, ಏಕೆಂದರೆ ಆ ಬ್ರಹ್ಮವೇ ಅಂದ್ರೆ ಗುಹೇಶ್ವರ ಲಿಂಗವು ನೀನಾಗಿರಲು, ಆ ಬ್ರಹ್ಮವೇ ನೀನಾಗಿರಲು, ಅಂದರೆ ನಾನು ನೀನು ಪದವಾಚ್ಯಕ್ಕೆ ಅರ್ಹನಾದ ಜೀವನ ಅಸ್ತಿತ್ವವೇ ತಾನು ಎಂಬ ಗುಹೇಶ್ವರ ಲಿಂಗದಲ್ಲಿ ಅಥವಾ ಬ್ರಹ್ಮದಲ್ಲಿ ಕರಗಿ ಹೋಗಿ ತಾನು ಮಾತ್ರ ಉಳಿದಿದೆ. ನಾನು ನೀನು ಭೇದ ಇಲ್ಲ. ಆದ್ದರಿಂದ ನಾನು ಬ್ರಹ್ಮ ಎಂಬ ತತ್ವ ಆ ಬ್ರಹ್ಮಕ್ಕೆ ಅನ್ವಯ ಆಗುವುದಿಲ್ಲ. ಕಾಣಬಹ ತನು ಕೇಳಬಹ ಧ್ವನಿಯಿಂದ ಆಳವಾಡಿ ಕಾಡುತ್ತದೆ ಲೋಕವನ್ನು ಅಯ್ಯ ಅಯ್ಯ ಬೊಮ್ಮವೇ. ಅಣಕಿಸಿ ಲೋಕವನ್ನು ಕಾಡುತ್ತದೆ ಅಯ್ಯ ಅಯ್ಯ ಬೊಮ್ಮವೇ. ಬೊಮ್ಮ ತಾನೆಂದರಿದು ಸಂಸಾರದ ಬೇರ ಹರಿಯಬಲ್ಲವ ಶರಣನೊಬ್ಬನೇ ಗುಹೇಶ್ವರ ಅಂತ ಹೇಳುತ್ತೆ 1065ನೇ ವಚನ. ಭೌತ ಶರೀರ ದೃಗ್ಗೋಚರ ದೇಹವು ಕೇಳುವಂಥ ಧ್ವನಿಯಿಂದ ಅವಹೇಳನಕಾರಿಯಾಗಿ ಅಣಕಿಸಿ ಈ ಲೋಕವನ್ನ ಕಾಡುತ್ತಿದೆ. ಏನೆಂದು ಕಾಡುತ್ತಿದೆ? ಅಯ್ಯಾ ಬ್ರಹ್ಮನೇ ಎಂದು ಸ್ತುತಿಸಿ ಕಾಡುತ್ತಿದೆ. ಇದರರ್ಥ ಈ ಲೋಕದ ಜನ ತಾವು ಬೇರೆ ಬ್ರಹ್ಮವೇ ಬೇರೆ ಎಂಬ ದ್ವೈತ ಜ್ಞಾನದಿಂದ ಮುಳುಗಿ ಹೋಗಿದ್ದಾರೆ. ಅವರಿಗೆ ದ್ವೈತದ ಭ್ರಾಂತಿ ಹಿಡಿದಿದೆ. ಇವರಿಗಿಂತ ಭಿನ್ನವಾದವನು ಗುಹೇಶ್ವರನ ಶರಣ. ಅವನು ತಾನೇ ಬ್ರಹ್ಮವೆಂದರಿದು ಸಂಸಾರದ ಬೇರ ಹರಿಯಬಲ್ಲವನಾಗಿದ್ದಾನೆ. ಅವನು ಒಂದು ಗುಹೇಶ್ವರನ ಶರಣ, ತಾನೇ ಬ್ರಹ್ಮವೆಂದರಿದು ಸಂಸಾರದ ಬೇರ ಹರಿಯಬಲ್ಲವನಾಗಿದ್ದಾನೆ. ಹೀಗೆ ಈ ವಚನದಲ್ಲಿ ಅಲ್ಲಮ ನಾನೇ ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಎಂಬ ತತ್ವವನ್ನು ಒಪ್ಪಿಕೊಂಡಿರುವುದು ಸ್ಪಷ್ಟವಿದೆ. ಹೀಗೆ ಮೊದಲಿನ ನಿಲುವಿಗೆ ಈ ವಚನವು ವೈರುಧ್ಯವನ್ನ ಇಲ್ಲಿ ಉಂಟು ಮಾಡತದೆ. ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅನ್ನೋದನ್ನ ಬಹಳ ನಿಷ್ಕೃಷ್ಟವಾಗಿ ಟೀಕ್ಸಿ ಅದರ ಹುಸಿತನವನ್ನ ತೋರಿಸಿರ್ತಕ್ಕಂಥ ಅಲ್ಲಮ ಮತ್ತೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ವಿಚಾರವನ್ನು ಎಲ್ಲೋ ಒಂದು ಕಡೆ ಒಪ್ಪಿದಂತೆ ಒಂದು ಸೂಕ್ಷ್ಮವಾದ ತಾತ್ವಿಕ ವೈರುಧ್ಯತೆಯನ್ನು ನಾವು ಈ ಅಲ್ಲಮ ಪ್ರಭುವಿನ ಈ ಅದ್ವೈತ ಚಿಂತನೆಯ ಕುರಿತಾದ ಚರ್ಚೆಯಲ್ಲಿ ನಾವು ಕಾಣಬಹುದು ಅಂತ ಹೇಳ್ತಾ ಇಷ್ಟು ಹೇಳಿ ಈ ವಚನದ ಚರ್ಚೆಯನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.